ಹೊಸಕೋಟೆ ಜಾತ್ರೆಯಲ್ಲಿ ಭೈರತಿ ಬಸವರಾಜ್ ಸಂಕಲ್ಪ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬರುವ ಬಗ್ಗೆ ಸಂಕಲ್ಪ ಮಾಡಿದ್ದೇನೆ. ಹೊಸಕೋಟೆ ಜಾತ್ರೆಯಲ್ಲಿ ಭೈರತಿ ಬಸವರಾಜ್ ಸಂಕಲ್ಪ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬರುವ ಬಗ್ಗೆ ಸಂಕಲ್ಪ ಮಾಡಿದ್ದೇನೆ ಅಂತ ಭೈರತಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇನ್ನೂ 2 ವರ್ಷ ವಿರೋಧ ಪಕ್ಷದಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ಕೇಳ್ತೇವೆ. ಒಳ್ಳೆಯ ತೀರ್ಮಾನ ಮಾಡಿ ಅಂತ ಕೇಳಿಕೊಳ್ತೇನೆ. 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದೆ. ಈ ಹಿಂದೆ ದಾವಣಗೆರೆ ಉಸ್ತುವಾರಿ ಸಚಿವನಾಗಿದ್ದೆ. ಜಾತ್ರೆ ಇರೋದ್ರಿಂದ ಪ್ರಚಾರ ಮಾಡಲು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಜನರ ವಿಶ್ವಾಸ ಗಳಿಸುತ್ತೆ. ಹೊಸಕೋಟೆಯಲ್ಲಿ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸಕೋಟೆ ಜಾತ್ರೆಯಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದಾರಂತೆ ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಲಿ ಅಂತ. ಇನ್ನು 2 ವರ್ಷ ಬಾಕಿ ಇದೆ. 2 ವರ್ಷದಲ್ಲಿ ಜನ ತೀರ್ಮಾನ ಮಾಡಲಿ, ಒಳ್ಳೆ ವಿಚಾರಗಳನ್ನ ಮಾಡಲಿ. ಶಾಸಕ ಭೈರತಿ ಬಸವರಾಜ್ ಸಂಕಲ್ಪವನ್ನ ಮಾಡ್ಕೊಂಡಿದ್ದೀನಿ, ಬಿಜೆಪಿ ಅಧಿಕಾರಕ್ಕೆ ಬರಲಿ ಎನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಾತ್ರಾ ಮಹೋತ್ಸವ ಅಷ್ಟೇ. ರಾಜಕೀಯ ಬಂದಂತ ಸಂದರ್ಭದಲ್ಲಿ ಇನ್ನು 2 ವರ್ಷಗಳ ಕಾಲ ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದವನ್ನ ನಾವು ಕೇಳ್ತಾ ಇದ್ದೀವಿ. ಜನರ ತೀರ್ಮಾನಕ್ಕೆ ಬಿಡ್ತೀವಿ, ಜನರ ನ್ಯಾಯಾಲಯಕ್ಕೆ ಬಿಡ್ತೀವಿ. ಜನರು ಏನ್ ತೀರ್ಮಾನ ಮಾಡ್ತಾರೆ ತೀರ್ಮಾನ ಬದ್ಧವಾಗಿರ್ಬೇಕಲ್ಲ. ಅಂತಿಮವಾಗಿ ಜನ ತನ್ನ ತೀರ್ಮಾನ ಮಾಡೋದು, ಮತದಾರರು ತೀರ್ಮಾನ ಮಾಡೋದು. ಮತದಾರರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲಿನ ಮತದಾರರ ದೇವರುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಯಾವ ರೀತಿ ನೀವು ತೀರ್ಮಾನ ಮಾಡ್ಬೇಕಂತ ತಾವು ತೀರ್ಮಾನಗಳನ್ನು ಮಾಡ್ಬೇಕಂತ ಹೇಳಿ ಬಾಗಲಕೋಟೆ ಇರ್ಬೋದು ಅಥವಾ ದಾವಣಗೆರೆಯಲ್ಲಿ ಕೂಡ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವನಿದ್ದೆ. ನಾನು ಎಲ್ಲ ಒಂದ್ ಕಡೆ ಸ್ವಲ್ಪ ಅನನ್ಯ ಇದರಿಂದ ನಾನು ಚುನಾವಣೆಯಲ್ಲಿ ಭಾಗವಹಿಸ್ತಿಲ್ಲ. ಅಂದರೆ ಖಂಡಿತವಾಗಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಜನರು ನನ್ನದಂತ ಒಂದು ಶಕ್ತಿಯನ್ನು ನಾನು ಇಟ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಜನರ ವಿಶ್ವಾಸ ಗಳಿಸುವಂತ ಕೆಲಸ ನಾವು ನಮ್ಮ ಪಕ್ಷ, ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮೆಲ್ಲ ನಾಯಕರು ನಾವೆಲ್ಲ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನ, ಸರ್ಕಾರವನ್ನ ಖಂಡಿತವಾಗಿ ಈ ರಾಜ್ಯದಲ್ಲಿ ಅಧಿಕಾರ ತಂದೆ ತರ್ತೀವಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ತೀವಿ. ಇದು ಜಾತ್ರಾ ಪಕ್ಷ ಸರ್ಕಾರ ಇರುವಂತ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಯಾವ ಸಂಕಲ್ಪನೂ ಮಾಡ್ಕೊಳ್ಳೋದೇ ಬೇಡ, ಜನಾನೇ ತೀರ್ಮಾನ ಮಾಡ್ಬಿಡ್ತಾರೆ. ಹಾಗಾಗಿ 2023ರ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಜನ ಪಾಠ ಕಲಿಸಿದ್ರು. ಈಗ ಕಾಂಗ್ರೆಸ್ನ ಆಡಳಿತವನ್ನ ನೋಡ್ಕೊಂಡಿದ್ದಾರೆ. ಹಾಗಾಗಿ 2028ರಲ್ಲಿ ಕಾಂಗ್ರೆಸ್ ಆಡಳಿತ ಇಷ್ಟಪಟ್ರ ಅಥವಾ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಬಯಸ್ತಾರ, ಜನ ತೀರ್ಮಾನ ಮಾಡ್ತಾರೆ. ಮತದಾರರು ಕೈಯಲ್ಲಿದೆ, ಅದನ್ನ ತೀರ್ಮಾನ ಮಾಡ್ತಾರೆ. ಆದರೆ ಭೈರತಿ ಬಸವರಾಜ್ ಅವರು ಹೇಳ್ತಾರೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಇನ್ನೂ 2 ವರ್ಷ ಇದೆ, 2 ವರ್ಷದಲ್ಲಿ ಜನ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಬಟ್ ಪಕ್ಷ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷ ಏನು ಮಾಡ್ತಾ ಇದೆ, ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳಿತಾಗಿದೆ, ರಾಜ್ಯದ ಕ್ಷೇತ್ರಗಳ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ, ಜನಗಳು ಇವರ ಒಂದು ಸೇವೆಯನ್ನು ಎಷ್ಟು ಮಟ್ಟಿಗೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಜನ ಗಮನ ಹರಿಸ್ತಾರೆ. ಈ ಬಾರಿಯ ಕಾಂಗ್ರೆಸ್ ಆಡಳಿತ ಯಾವ ರೀತಿಯಾಗಿತ್ತು, ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 2028ಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ.